ಎಲ್ರಿಗೂ ನಮಸ್ಕಾರ. ಇದು ವರ್ಮಾಲಕ್ಷ್ಮಿ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಲಕ್ಷ್ಮಿ ಸೇರು, ಇದನ್ನು ಕುಬೇರ ಸೇರು ಅಂತಲೂ ಕೂಡ ಕರೀತಾರೆ. ಇದು ಹಿಂದಿನ ಕಾಲದ ಸಂಪ್ರದಾಯ. ಕ್ರಮೇಣ ನಾವು ಬರ್ತಾ ಬರ್ತಾ ಈ ಒಂದು ಸಂಪ್ರದಾಯನ ರೂಢಿ ಮಾಡ್ಕೊಂಡಿರಲಿಲ್ಲ. ಇತ್ತೀಚೆಗೆ ಎಲ್ಲರೂ ಮತ್ತೆ ಅದನ್ನು ಪೂಜೆ ಮಾಡೋದನ್ನ ಮಾಡ್ತಾ ಇದ್ದಾರೆ. ಇದು ಬೆಳ್ಳಿಯಲ್ಲೂ ಸಿಗುತ್ತೆ, ನಿಮಗೆ ಈ ಥರ ಹಿತ್ತಾಳೆ, ತಾಮ್ರ, ಕಂಚಲ್ಲೂ ಸಿಗುತ್ತೆ. ಬೆಳ್ಳಿ ಬೇಕು ಅಂದರೆ ನೀವು ಶಾಪಲ್ಲಿ ಹೋಗಿ ತೊಗೊಳ್ಬೋದು. ನನ್ನ ಹತ್ರ ಇರೋದು ಈ ಥರದ್ದು. ನಾನು ಇದನ್ನು ತೊಗೊಂಡು ಸುಮಾರು 3 ವರ್ಷ ಆಗಿದೆ. ನಾನು ಆಂಧ್ರದಿಂದ ಒಂದು ಇನ್ಸ್ಟಾ ಪೇಜಲ್ಲಿ ನಾನು ತರಿಸ್ಕೊಂಡಿದ್ದಿತ್ತು. ನಾನು ಪ್ರತಿ ಶುಕ್ರವಾರ ಹಬ್ಬದಲ್ಲೂ ಇದನ್ನು ಮಾಡ್ಬೋದು. ಹಬ್ಬ ಅಲ್ದಲೆ ನಾನು ಪ್ರತಿ ಶುಕ್ರವಾರನೂ ಈ ಒಂದು ಪೂಜೆನ ನಾನು ಮಾಡೇ ಮಾಡ್ತೀನಿ. ನಂತರ ಏನು ದೀಪಾವಳಿಯಲ್ಲಿ ಲಕ್ಷ್ಮಿ ಕೂರಿಸ್ತೀವಿ, ಆವಾಗಲೂ ಕೂಡ ಈ ಒಂದನ್ನು ಇದನ್ನು ಪೂಜೆ ಮಾಡ್ಬೋದು. ನಂತರದಲ್ಲಿ ಅಕ್ಷಯ ತೃತೀಯ ಬರುತ್ತಲ್ಲ, ಅವಾಗೂ ಕೂಡ ಈ ಒಂದು ಪೂಜೆಯನ್ನು ಮಾಡ್ಬೋದು. ಲಾಸ್ಟ್ ನಂದು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ವಿಡಿಯೋ ಇದೆ, ನೀವು ನೋಡ್ಬೋದು, ಸರ್ಚ್ ಮಾಡ್ಬೋದು. ಇದ್ರದ್ದೊಂದು ವಿಡಿಯೋ ಹಾಕಿದ್ದೀನಿ. ಈಗಲೂ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ಥರ ಪೂಜೆ ಮಾಡೋದು ಅಂತ. ಒಂದು ಮಣೆ ಇಟ್ಕೊಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಅರ್ಶಿನ ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಅರ್ಶಿನದಿಂದ ನಂತರ ಇದ್ರ ಮೇಲೆ ಒಂದು ರಂಗೋಲಿಯನ್ನು ಹಾಕಬೇಕಾಗುತ್ತೆ. ಈ ಥರ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಅರ್ಶಿನ, ಕುಂಕುಮ ಹಾಕಬೇಕಾಗುತ್ತೆ. ನಂತರ ಅದ್ರ ಮೇಲೆ ನಾನೊಂದು ಪ್ಲೇಟ್ ಇಡ್ತಾ ಇದ್ದೀನಿ. ಅದಕ್ಕೆ ಗಂಧ, ಕುಂಕುಮ ಇಟ್ಟೆ. ನಂತರ ನೀವು ನೋಡ್ಬೋದು ಈ ಒಂದು ಲಕ್ಷ್ಮೀ ಸೇರಲ್ಲಿ ವಿಷ್ಣು ಚಕ್ರ ಇದೆ, ಶಂಖ ಚಕ್ರ, ವಿಷ್ಣು ಚಕ್ರ, 3 ನಾಮ ಇದೆ. ಅಲ್ಲಿಗೂ ಕೂಡ ನಾನು ಈ ಒಂದು ಗಂಧದಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಈ ಥರ ಮಾಡಿ ನಂತರ ಅದನ್ನು ಇದ್ರ ಮೇಲೆ ಇಡಬೇಕಾಗತ್ತೆ. ಇಟ್ಟು ಅದರೊಳಕ್ಕೆ ನಾನು ಸ್ವಲ್ಪ ಅರ್ಶಿನ, ಕುಂಕುಮ ಹಾಕಿ ನಾನು 3 ಇಡಿ ಅಕ್ಕಿನ ಹಾಕ್ತೀನಿ. ಸ್ಟಾರ್ಟಿಂಗ್ 3 ಇಡಿ ಅಕ್ಕಿ ಹಾಕಿ ನಂತರ ಇದೊಂದು ಪೂಜೆ ಮಾಡೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ. ನಂತರ ಮನೆಯಲ್ಲಿ ಅಕ್ಷಯ ಆಗುತ್ತದೆ ಅಂತ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಇದನ್ನು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ದವಸ ಧಾನ್ಯದಿಂದ ಮಾಡಿದಾಗ ನಮಗೆ ಅಕ್ಷಯ ಆಗೋದ್ರಿಂದ ನಮ್ಮನೆಗೂ ಕೂಡ ಸಮೃದ್ಧಿ ಹೆಚ್ಚುತ್ತೆ. ಹಾಗಾಗಿ ಇದನ್ನು ಮಾಡ್ಬೋದು. ನಾನು ಇದಕ್ಕೆ 2 ಗುಲಗಂಜಿ, ಲಕ್ಷ್ಮೀ ಕವಡೆ, ಗೋಮತಿ ಚಕ್ರ, ಶ್ರೀಫಲ, ಅಡಿಕೆ ಗೋಟು, ಕಮಲದ ಬೀಜ, 1 2 ರೂಪೀಸ್ ಕಾಯಿನ್, 2 ರೂಪಾಯಿದು ಕಾಯಿನ್ ಇಟ್ಟಿದ್ದೀನಿ. ನಾನು ಇಷ್ಟೇ ಇರೋದು. ನಿಮಗೆ ಬೇಕಾದಲ್ಲಿ ಒಂದು ಬೆಳ್ಳಿ ಹಾಕ್ಬೋದು, ಸ್ವಲ್ಪ ಚಿನ್ನನೂ ಕೂಡ ಹಾಕ್ಬೋದು. ನಾನು ಹಾಕ್ತಾ ಇದ್ದೀನಿ. ಅದು ಹಾಕಿ ನಂತರ ನೀವು ಲಕ್ಷ್ಮಿಗೆ ಪ್ರಿಯವಾದದ್ದು ಪಚ್ಚ ಕರ್ಪೂರ, ಜವಾದಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಲಕ್ಷ್ಮಿಗೆ ಪ್ರಿಯವಾದ ಸುವಾಸನೆ. ಹಾಕಿ ನಂತರ ಅದಕ್ಕೆ ಮತ್ತೆ ಅಕ್ಕಿನ ತುಂಬಬೇಕಾಗುತ್ತೆ. ಈ ಥರ ಹಾಕಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಬೆಳ್ಳಿ ಲಕ್ಷ್ಮಿ ಕೂಡ ಇದೆ.
ಇದನ್ನು ನಾನು ಅದ್ರ ಮೇಲೆ ನೀಡಲ್ಲ. ನಾನು ಅದಕ್ಕೆ ಅಂತ ಒಂದು ಪುಟಾಣಿ ಲಕ್ಷ್ಮಿ ಇದೆ. ಇದು ಉಡುಪಿಯಿಂದ ತಂದಿರೋ ಅಂಥ ಲಕ್ಷ್ಮಿ. ಇದನ್ನು ನಾನು ಗಂಧ ಇಟ್ಕೊಂಡು ಕುಂಕುಮ ಇಟ್ಟು ನಂತರ ಇದ್ರ ಮಧ್ಯೆ ಇಡ್ತಾಯಿದ್ದೀನಿ. ಇಟ್ಟು ಒಂದು ಹೂವಿಟ್ಟು ಈ ಕಡೆ ಒಂದು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಈ ಒಂದು ಲಕ್ಷ್ಮಿ ಏನು ಸೇರು ಪೂಜೆ ಆಗುತ್ತೆ. ಅದ್ರ ಜೊತೆಗೆ ನಾನು ಇವೆರಡು ಆನೆಗಳಿವೆ ನೋಡ್ಬೋದು. ಇದು ಲಕ್ಷ್ಮಿಯ ಸ್ವರೂಪ. ಈ ಥರ ನನ್ನ ಹತ್ರ 2 ಜೊತೆ ಇದೆ. ಹಾಗಾಗಿ ಹಿಂದೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿರ್ತೀನಿ, ನೀವು ಗಮನಿಸಿಲ್ಲ. ಆ ವಿಡಿಯೋನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಈ ಒಂದು ಆನೆನ ಈ ಕಡೆ ಒಂದು ಇಟ್ಟು 2 ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಈ ಥರ ನಮ್ಮ ಮನೆಯಲ್ಲಿ ನಾನು ಮಾಡುವಂಥ ಲಕ್ಷ್ಮೀ ಸೇರಿನ ಪೂಜೆ.